ಸಾರ್ 4 ತಿಂಗಳು 5 ತಿಂಗಳು 6 ತಿಂಗಳು ಆಗೋಯ್ತು, ಗುಂಡಿ ಮುಚ್ತೀವಿ ಅಂತ ಗಡುವು ಕೊಟ್ಕೊಂಡ್ಬಂದರು. ಇಲ್ಲಿವರೆಗೂ ಎಷ್ಟು ಗುಂಡಿ ಮುಚ್ಚಕ್ಕಾಗಿದೆ? ಎಷ್ಟು ಫ್ಲೈಓವರ್ಗಳು ನೆನೆಗುದ್ದಿಗೆ ಬಿದ್ದಿದೆ? ಆ ಫ್ಲೈಓವರ್ ಕಂಪ್ಲೀಷನ್ ಮಾಡೋದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಿ? ಅದ್ರ ಪ್ರೋಗ್ರೆಸ್ ರಿಪೋರ್ಟ್ ಏನು? ಅದನ್ನು ಚೆಕ್ ಮಾಡಿದ್ದೀರಾ? ಅದನ್ನ ಏನಾದ್ರು ಸಾರ್ವಜನಿಕವಾಗಿ ಪಬ್ಲಿಕ್ ಮುಂದೆ ಒಂದು ಪಬ್ಲಿಕ್ ಡಾಕ್ಯುಮೆಂಟಾಗಿ ರಿಲೀಸ್ ಮಾಡ್ತೀರಾ? ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ನಾವೇನು ಬೀದಿನಲ್ಲಿ ಕಸದ ರಾಶಿಗಳು ಇವತ್ತು ಬೀದಿನಲ್ಲಿ ಬೆಂಗಳೂರಿನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಲೊಕೇಶನ್ಗಳಲ್ಲಿ, ಬೇಡ ಬಿಡಿ ಸರ್, ಆಯಿತು ಪಾಪ ಸೆಮಿ ಅರ್ಬನ್ ಅವ್ರ ಕತೆ ಬಿಡಿ, ಪಾಪ ಅವ್ರ ಹಣೆ ಬರ ಅನುಭವಿಸ್ತಾ ಇದ್ದಾರೆ ಇಂಥ ಸರ್ಕಾರ ಇಟ್ಕೊಂಡು. ಬಟ್ ಎಂತೆಂಥ ಕಡೆ ಸರ್ ಇವತ್ತು ನಾವು ಗಾಡಿನಲ್ಲಿ ಬರ್ತಾ ಇದ್ರೆ ಬೆಂಗಳೂರು ನಗರದಲ್ಲಿ ಬೀದಿನಲ್ಲಿ ಕಸದ ರಾಶಿ ಬಿದ್ದಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಥ್ರೂಯಿಂದ ಏನು ಇನಿಷಿಯೇಟಿವ್ ತಗೊಂಡಿದ್ದೀರಾ? ಆಮೇಲೆ ಮೆಟ್ರೋ ಪ್ರೈಸ್ಗಳು ಎಲ್ಲಿಗೆ ಹೋಗಿದೆ? ಎಲ್ಲಿಗೆ ಎಷ್ಟು ಫಿಕ್ಸೇಷನ್ ಮಾಡ್ಕೊಂಡಿದ್ದೀರಾ? ಬೇರೆ ಸ್ಟೇಟ್ದು ಎಷ್ಟಿದೆ, ನಮ್ದು ಎಷ್ಟಿದೆ? ನೀವು ಯಾವ ರೀತಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತಕ್ಕಂಥದ್ದು ನೀವು ಪ್ರೋತ್ಸಾಹ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಜನ ಇನ್ನೂ ಮೆಟ್ರೋ ಕಾಸ್ಟು ನೀವು ಜಾಸ್ತಿ ಮಾಡಿ ಮತ್ತೆ ಅವರ ಸ್ವಂತ ಗಾಡಿಗಳಲ್ಲಿ ಓಡಾಡಬೇಡಿ, ಒಬ್ಬೊಬ್ಬರು 4 ಗಾಡಿ ಇಟ್ಕೊಂಡಿದ್ದೀರಿ ಮನೇಲಿ ಅಂತೀರಾ. ಮತ್ತು ನೀವು ಅದಕ್ಕೆ ಪ್ರೋತ್ಸಾಹ ಮಾಡಬೇಕಾ? ಏನು ಮಾಡ್ತಾ ಇದ್ದೀರಿ ಬೆಂಗಳೂರು ನಗರವನ್ನು? ಅಫ್ಕೋರ್ಸ್ ಸರ್, ಕಾಂಟ್ರಾಕ್ಟರ್ಸ್ ಬಿಲ್ ಅಂತೂ ನೀವು ಕೇಳಂಗೆ ಇಲ್ಲ. ಹತ್ತತ್ರ 1,33,00,000 ರೂಪಾಯಿವರೆಗೂ ಪಾವತಿ ಆಗಿಲ್ಲ ಸರ್ ಕಾಂಟ್ರಾಕ್ಟರ್ಸ್ ಬಿಲ್ಲು. ಸಣ್ಣ ಕಾಂಟ್ರಾಕ್ಟ್ರು, ದೊಡ್ಡ ಕಾಂಟ್ರಾಕ್ಟರ್ಗಳು ಎಲ್ಲರೂ ಕೂಡ ಇದರಲ್ಲಿ ಸಿಗಾಕೊಂಡಿದ್ದಾರೆ. ಅದೆಲ್ಲ ಬಿಡಿ, ಆಯಿತು ಪಾಪ ನಿಮ್ದು ಅದೆಂಥದೋ ಇನ್ನೊಂದು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ನಾವು ಮಾತಾಡಿದ್ವು. ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಮಿತ್ರ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರು ಕೂಡ ಅಡ್ರೆಸ್ ಮಾಡಿದರು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ. ಈ ಪ್ರತಿನಿತ್ಯ ನೀವು ಹಗರಣದಲ್ಲೇ ನೀವು ಈ ಥರ ಮುಳುಗಿದ್ರೆ ಬೆಂಗಳೂರು ನಗರದ ನಾಗರಿಕರ ಪರಿಸ್ಥಿತಿ ಏನಾಗಬೇಕು ಸರ್? ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅಂತೀರಾ, ಅಥವಾ ದುಡ್ಡಿದೆಯೋ ದುಡ್ಡಿಲ್ವೋ ಅಂತನಾರು ಓಪನ್ ಆಗಿ ಹೇಳಿ. ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರೇನ್ರಿ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮಾತಾಡಿ ಗುಂಡಿ ಮುಚ್ಚಕ್ಕೂ ದುಡ್ಡು ಕೊಡಿಸ್ಬೇಕಾ ಸರ್? ಪ್ರಧಾನಮಂತ್ರಿಗಳಿಂದ ಬೇಕಾ? ಕುಮಾರಣ್ಣನ ಕಡೆಯಿಂದ ಅದು ಪತ್ರ ಬರೆಯೋದಾ? ಅದಾದರೂ ಹೇಳಿ ಹೋಲಿ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ. ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ, ಗುಂಡಿ ಮುಚ್ಚೋದಕ್ಕೆ ಗಡುವು ಕೊಟ್ಟಿದ್ದೀರಿ. ಆ ಗಡುವು ಅದು ಎಷ್ಟು ಸಲ ಗಡುವು ಕೊಟ್ಟರೋ ಗೊತ್ತಿಲ್ಲ, ಮಿತಿ ಮೀರೋಗಿದೆ. ಇಬ್ರು ಕೊಟ್ಟಿದ್ದೀರಾ. ಕೊನೆಗೆ CM ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಕಣೆ, ಕೇಳ್ಕೊಳಪ್ಪ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದು ಕೂಡ ನಾವು ನೋಡಿದ್ದೀವಿ. ಸೊ ಹೀಗೆಲ್ಲ ಇದ್ದಾಗ ಅದ್ರ ಮಧ್ಯೆ ಇದು ಯಾವ್ದು ಸರ್? ಇದು 613 ಕೋಟಿ ರೂಪಾಯಿ ಸರ್. ಯಾರ ಮನೆ ದುಡ್ಡು ಸರ್? ನಮ್ಮನೆ ದುಡ್ಡು ಅಂದರೆ ನಾವು ಈ ಥರ ಸ್ವೇಚ್ಛಾಚಾರವಾಗಿ ಆಲೋಚನೆ ಮಾಡ್ತಾ ಇದ್ವು ಸರ್. ದಯಮಾಡಿ ಇದಕ್ಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಬೆಂಗಳೂರಿನ ಉಸ್ತುವಾರಿ ಮಂತ್ರಿ, ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಏನು ಇದರಿಂದ ಉದ್ದೇಶ? ಅಥವಾ ಓಲಿ ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಆದರೂ ಕೊಡಿ, ಇಲ್ಲ ಒಂದು ಕ್ಲಾರಿಫಿಕೇಶನ್ ಆದರೂ ಕೊಡಿ. ಏನು ಮಾಡಕ್ಕೆ ಹೊರಟಿದ್ದೀರಾ? ನಮಗೆ ತಿಳಿದಿರೋ ಮಟ್ಟಕ್ಕೆ ಸರ್, ನಾನೊಂದು ರಿಸರ್ಚ್ ಮಾಡ್ಕೊಂಡಿದ್ದೆ, ಆ ರಿಸರ್ಚ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮಿಷಿನ್ರಿ ಕಾಸ್ಟು ನಿಮ್ಮ ಮುಂದೆ ಹೇಳಿದ್ದೀನಿ, ಪರ್ಚೇಸ್ ಮಾಡಿದ್ರೆ ಏನು ಅಂತ ಹೇಳಿದ್ದೀನಿ. ಇವ್ರು ರೆಂಟಲ್ ಮಾಡಲ್ ಅಪ್ಲೈ ಮಾಡಿರೋದ್ರಿಂದ ಎಷ್ಟು ನಮಗೆ ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ. ಇದ್ರ ಮಧ್ಯೆ ಏನಾದ್ರೂ ಯಾರೂ ಆಲೋಚನೆ ಮಾಡದೇ ಇರೋವಂಥ ಯೋಚನೆ ಏನಾದರೂ ನಮ್ಮ ಉಪಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದರೆ ದಯಮಾಡಿ ಇದನ್ನು ರಾಜ್ಯದ ಜನತೆಗೆ, ಅದರಲ್ಲೂ ಬೆಂಗಳೂರಿನ ನಾಗರಿಕರಿಗೆ ಆ್ಯಸ್ ಎ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ, ಆ್ಯಸ್ ಎ ಕಾಮನ್ ಮ್ಯಾನ್ ಐ ಆಮ್ ಕ್ವಶ್ಚನಿಂಗ್ ಯು ಸರ್. ಬಿಕಾಸ್ ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದಂಥ ವಿಚಾರನ ಮುಂದಿಟ್ಕೊಂಡು ಟ್ವೀಟ್ ಮಾಡಿದಾಗ ರೀಟ್ವೀಟ್ಗಳಲ್ಲಿ ಬಹುತೇಕ ಇನ್ವಾಲ್ವ್ ಆಗಿ ಮಾಡಿದಂಥದ್ದು ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಬೆಂಗಳೂರು ಬಗ್ಗೆ ಕನ್ಸರ್ನ್ ಇರೋವಂಥ ನಾಗರಿಕರುಗಳು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಈ ಸಂಶಯವನ್ನು ದೂರ ಮಾಡಬೇಕು ಅನ್ನೋದಾದರೆ ಅದು ನಿಮ್ಮ ಜವಾಬ್ದಾರಿ ಇದೆ. ದೂರ ಮಾಡಬೇಕು ಅನ್ನೋದಾದರೆ ಅನ್ನೋ ಪಾಯಿಂಟ್ ಅಲ್ಲ, ಅದು ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ. ಬಿಕಾಸ್ ಯು ಆರ್ ದ ಉಸ್ತುವಾರಿ, ಯು ಆರ್ ದ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್. ಸೊ ಯು ಶುಡ್ ಬಿ ಟೆಲಿಂಗ್ ಅಸ್ ವಾಟ್ ಈಸ್ ದ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್. ಏನು ನಿಮ್ಮ ಉದ್ದೇಶ ಏನು? ವೈ ಶುಡ್ ವಿ ಗಿವ್ ರೆಂಟಲ್ ಕಾಂಟ್ರಾಕ್ಟ್ ವೆನ್ ಕ್ಲಿಯರ್ ಕಟ್ಟಾಗೆ BCG ಅನ್ನೋ ಕಂಪ್ನಿ, ಇವತ್ತು ಬಾಸ್ಟನ್ ಕಂಪ್ನಿ ಕ್ಲಿಯರ್ ಆಗಿ ಹೇಳಿದೆ, ವಿ ಡೋಂಟ್ ಅಗ್ರಿ ಬೈ ದಿಸ್, ವಿ ಆರ್ ನಾಟ್ ಗೋಯಿಂಗ್ ಬೈ ದಿಸ್. ನಾವು ರೆಂಟಲ್ಗೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಲಾಸ್ ಆಗುತ್ತೆ.
ಅದ್ರ ಬದಲಾಗಿ ಪರ್ಚೇಸ್ ಮಾಡ್ಬೋದು ಸರ್ಕಾರನ ವರದಿ ಕೊಟ್ಟರು ಕೂಡ ಅದನ್ನು ಗಾಳಿಗೆ ತೂರಿದ್ದೀರಿ. ವೈ? ಯಾಕೆ? ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು. ನನಗಲ್ಲ, ಬೆಂಗಳೂರಿನ ನಾಗರಿಕರಿಗೆ, ನಾನು ಒಬ್ಬ ನಾಗರಿಕನಾಗಿ ಆಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಕೇಳ್ತಾ ಇದ್ದೀನಿ, ಇದಕ್ಕೆ ದಯಮಾಡಿ ಉತ್ತರ ಕೊಡಬೇಕು ಈ ರಾಜ್ಯ ಸರ್ಕಾರ.